ನಮಸ್ಕಾರ ಸ್ನೇಹಿತರೆ ನೋಡಿ NWದು ಇನ್ನೂ ಒಂದು ಅಪ್ಡೇಟ್ ಬಂದಿದೆ. ಅದರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಓಕೆನಾ. ಸೊ ಮೊದಲಿಗೆ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ, ಸುಮಾರು ಜನ NWKRTCಗೆ ಡಿಗ್ ಅಪ್ಲಿಕೇಶನ್ ಹಾಕಿ ಸೊ ಟ್ರ್ಯಾಕ್ ಕೆಲವೊಬ್ರು ಹುಬ್ಳಿ ಬರ್ಬೋದಾ ಹುಮ್ನಾಬಾದ್ ಬರ್ಬೋದಾ ಅಂತ ಕಾಯ್ಕೊಂಡು ಕೂತಿದ್ರಿ. ಸೊ ನಾವು ಸುಮಾರು ದಿನಗಳಿಂದ ಹೇಳ್ತಾ ಇದ್ವಿ, ಇನ್ನೂ ಸ್ವಲ್ಪ ದಿನ HK ಅವ್ರನ್ನವ್ರು ಅಂದ್ರೆ ಹುಮ್ನಾಬಾದಲ್ಲಿ ತಗೋತಾ ಇದ್ದಾರೆ. ಅವ್ರದ್ದು ಮುಗಿದಿದ ತಕ್ಷಣನೇ ನೆಕ್ಸ್ಟ್ ಡೇಟ್ ಮಿಸ್ ಆದವ್ರಿಗೆ ಕೊಟ್ಬಿಟ್ಟು HKನಲ್ಲಿ ಆದ ನಂತರ ಬೇರೆ ಡಿಸ್ಟಿಕ್ನವ್ರಿಗೆ ಯಾವ ಕಡೆಗೆ ಬೇಕಾದರೂ ಡಿವೈಡ್ ಮಾಡಬಹುದು ಅಂತ ಹೇಳಿದ್ವಿ. ಸೊ ಇವಾಗಲೂ ಕೂಡ ಅದೇ ಥರ ಆಗಿದೆ. ಒಂದು ಸಣ್ಣ ಚೇಂಜಸ್ ಆಗಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಇವತ್ತು ಸುಮಾರು ಜನಕ್ಕೆ ಆಲ್ರೆಡಿ ಕರೆಪತ್ರಗಳು ಕೂಡ ಡೌನ್ಲೋಡ್ ಆಗ್ತಿದೆ. ಬೆಂಗಳೂರು ಭಾಗದ ಹುಡುಗರಿಗಾಗಿರ್ಬೋದು ಅಥವಾ ತುಮಕೂರು ಭಾಗದ ಹುಡುಗರಿಗಾಗಿರ್ಬೋದು. ಸೊ ಕೆಲವೊಂದು ಡಿಸ್ಟಿಕ್ ಅಭ್ಯರ್ಥಿಗಳಿಗೆ ಹುಮ್ನಾಬಾದ್ ಟ್ರ್ಯಾಕು ಅನೌನ್ಸ್ ಆಗಿದೆ NWKRTCದು. ಅವ್ರಿಗೆ ಕರೆಪತ್ರನೂ ಕೂಡ ಇವತ್ತು ಡೌನ್ಲೋಡ್ ಆಗಿದ್ದಾವೆ. ಓಕೆನಾ. ಸೊ ಅದು ಬಿಟ್ಟು ಇನ್ನು ಬೇರೆ ಭಾಗದ ಅಭ್ಯರ್ಥಿಗಳು ಏನಿದಾರಲ್ಲ, ಹುಬ್ಳಿ ಸೈಡ್ನವರು, ಬೆಳಗಾಂ ಸೈಡ್ನವರು, ಅವ್ರಿಗೆ ಇನ್ನೂ ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತಿಲ್ಲ. ವೆಬ್ಸೈಟ್ಗೆ ಹೋಗಿ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳಕ್ ಹೋದ್ರೆ ಅವ್ರಿಗೆ ಇನ್ನೂ ಕರೆಪತ್ರ ನಾಟ್ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಓಕೆನಾ. ಸೊ ಇವಾಗ ಇನ್ನು ಒಂದು ಸ್ವಲ್ಪ ಜನಕ್ಕೆ ಆಲ್ರೆಡಿ ಡಿವೈಡ್ ಮಾಡಿದ್ದಾರೆ ಹುಮ್ನಾಬಾದ್ ಟ್ರ್ಯಾಕ್ಗೆ. ಆಲ್ಮೋಸ್ಟ್ ಎಲ್ಲ ಒಂದು ಅಪ್ಲಿಕೇಶನ್ ಸೀರಿಯಲ್ ನಂಬರು ಕೂಡ ಅವರು ಆಗಿ ಇನ್ನು ಒಂದೇ ಸತಿ ಡೇಟ್ ಅನ್ನ ರಿಲೀಸ್ ಮಾಡ್ತಾ ಇದಾರಂತೆ. ನಾನು ಇವತ್ತೇ ಒಡೆಯರ್ ಸರ್ಗೆ ಮಾತಾಡಿದೆ, ಇದು ಮಾಹಿತಿ ಬಂದಿದ ತಕ್ಷಣನೇ. ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಾವು ಡೇಟು ಡಿವೈಡ್ ಮಾಡ್ತಾ ಇದೀವಿ, ಟ್ರ್ಯಾಕು ಕೂಡ ಡಿವೈಡ್ ಮಾಡ್ತಾ ಇದೀವಿ, ಒಂದೇ ಸತಿ ಅವರಿಗೆ ಕರೆಪತ್ರನೂ ಕೂಡ ಡೌನ್ಲೋಡ್ ಆಗೋ ತರ ಮಾಡ್ತಾ ಇದೀವಿ. ಈಗ ಹುಮ್ನಾಬಾದ್ ಅವ್ರದ್ದು ಇವತ್ತು ಅಪ್ಡೇಟ್ ಮಾಡಿದೀವಿ. ಹುಮ್ನಾಬಾದ್ ಟ್ರ್ಯಾಕ್ ಯಾವ ಅಭ್ಯರ್ಥಿಗಳಿಗೆ ಹಾಕಿದಾರಲ್ವಾ, ಸೊ HK ಬಿಟ್ಟು ನಾನು ಹೇಳ್ತಿರೋದು ನಾರ್ಮಲ್ ಬೇರೆ ಡಿಸ್ಟಿಕ್ ಅಭ್ಯರ್ಥಿಗಳಿಗೆ ನಾನು ಹೇಳ್ತಿರೋದು. HKನವ್ರಿಗಲ್ಲ. HKನವ್ರಿಗೆ ಆಲ್ರೆಡಿ ಫೆಬ್ರವರಿ ಮಾರ್ಚ್ 1ನೇ ತಾರೀಕುವರೆಗೂ ಕೂಡ ಅವ್ರಿಗೆ ಅಲ್ಲಿ ನಡೀತಾ ಇದೆ. ಮಾರ್ಚ್ 1ನೇ ತಾರೀಕು ಮುಗಿದಿದ ತಕ್ಷಣನೇ ಸೊ ಬೇರೆ ಭಾಗದ ಅಭ್ಯರ್ಥಿಗಳಿದಾರಲ್ಲ, ಬೇರೆ ಡಿಸ್ಟಿಕ್ನವರು, ಸೊ ಅವ್ರಿಗೂ ಕೂಡ ಕರೆಪತ್ರ ಡೌನ್ಲೋಡ್ ಆಗಿದೆ. ಬೆಂಗಳೂರು, ತುಮಕೂರು, ಬೇರೆ ಯಾವ ಡಿಸ್ಟಿಕ್ನವ್ರು ಆಗಿರ್ಬೋದು, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ನೀವು ಕೂಡ ಒಂದ್ಸತಿ ನಿಮ್ಮ ಕರೆಪತ್ರನ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತು, ಅಪ್ಲಿಕೇಶನ್ ನಂಬರ್ ಹಾಕಿ. ಹುಮ್ನಾಬಾದ್ ಡೇಟ್ ಅನೌನ್ಸ್ ಆಗಿರೋರಿಗೆ ಆಲ್ರೆಡಿ ಕರೆಪತ್ರಗಳು ಡೌನ್ಲೋಡ್ ಆಗಿದೆ. ಯಾರ್ಯಾರ್ದು ಇನ್ನೂ ಕರೆಪತ್ರಗಳು ಡೌನ್ಲೋಡ್ ಆಗಿಲ್ವಲ್ಲ, ಸೊ ಅವ್ರಿಗೆ ಇವತ್ತು ಅಪ್ಡೇಟ್ ಮಾಡ್ತಾ ಇದೀವಿ. ಇವತ್ತು ತಪ್ಪಿದ್ರೆ ನಾಳೆ ಅಷ್ಟೊತ್ತಿಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ಸ್ವಲ್ಪ ಜನಕ್ಕೆ ಹುಮ್ನಾಬಾದ್ ಹಾಕಿದ್ದಾರೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಹುಬ್ಳಿ ಹಾಕಿದ್ದಾರೆ ಸ್ನೇಹಿತರೆ. ಬಟ್ ಇನ್ನು ಹುಬ್ಳಿ ಹಾಕಿರೋರಿಗೆ ಇನ್ನೂ ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತಿಲ್ಲ. ಯಾಕಂತಂದ್ರೆ ಅದು ಇನ್ನೂ ಅಪ್ಡೇಟ್ ಮಾಡ್ತಿದಾರಂತೆ ಇದು ಕಂಪ್ಯೂಟರ್ ಅಲ್ಲಿ, ಸಿಸ್ಟಮ್ ಅಲ್ಲಿ. ಸೊ ಅಪ್ಡೇಟ್ ಆಗಿದ ತಕ್ಷಣ ಮಿಕ್ಕಿರುವಂತಹ ಅಭ್ಯರ್ಥಿಗಳಿಗೂ ಕೂಡ ನಾವು ಹುಬ್ಳಿ ಡೇಟ್ ಅನ್ನು ಅನೌನ್ಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಏಪ್ರಿಲ್ ವರೆಗೂ ಕೂಡ ಸುಮಾರು ಜನ ಅಭ್ಯರ್ಥಿಗಳಿಗೆ ಹುಮ್ನಾಬಾದ್ ಮೆಸೇಜ್ ಬಂದಿದೆ. ಸೊ ಅದೇ ತರ ಹುಬ್ಳಿದು ಕೂಡ ಏಪ್ರಿಲ್ ವರೆಗೂ ಮಿಕ್ಕಿರುವಂತಹ ಅಭ್ಯರ್ಥಿಗಳಿಗೂ ಏಪ್ರಿಲ್ ವರೆಗೂ ಒಂದೇ ಸತಿ ಡೇಟ್ ಅನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ. ಸಾಧ್ಯತೆಯನ್ನು 100% ಮಾಡೇ ಮಾಡ್ತಾರೆ. ಇವತ್ತು ಅಥವಾ ನಾಳೆದರಲ್ಲಿ ನಿಮಗೂ ಕೂಡ ಕರೆಪತ್ರಗಳು ಡೌನ್ಲೋಡ್ ಆಗುತ್ತೆ. ಓಕೆನಾ. ಸೊ ಕರೆಪತ್ರ ಡೌನ್ಲೋಡ್ ಆಗಿದ ತಕ್ಷಣ ನೋಡ್ಕೊಳ್ಳಿ ನಿಮ್ಮ ಟ್ರ್ಯಾಕ್ ಎಲ್ಲಿಗೆ ಬಿದ್ದಿದೆ ಅಂತ. ಕೆಲವೊಬ್ಬರಿಗೆ ಹುಮ್ನಾಬಾದ್ ಕೂಡ ಬಿದ್ದಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಹುಬ್ಳಿ ಕೂಡ ಬಿದ್ದಿರ್ಬೋದು. ಅಂದ್ರೆ ಯಾವ ಟ್ರ್ಯಾಕ್ಗೂ ಕೂಡ ಹಾಕಿರ್ಬೋದು ಅಧಿಕಾರಿಗಳು. ಅದು ನಮ್ಮ ಕೈಯಲ್ಲಿಲ್ಲ. ಅವ್ರು ಯಾವ ಟ್ರ್ಯಾಕಿಗೆ ಹಾಕಿರ್ತಾರೆ, ಸೊ ಖಂಡಿತವಾಗ್ಲೂ ಆ ಟ್ರ್ಯಾಕಿಗೆ ನೀವು ಹೋಗಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಕನ್ಫ್ಯೂಷನ್ ಅಂದ್ರೆ ನಾವೇ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ವಿ. ಏನಪ್ಪಾ ಅಂತಂದ್ರೆ, ಈಗ HKನವ್ರದ್ದು ಏನ್ ನಡೀತಿದೆಯಲ್ಲ ಹುಮ್ನಾಬಾದ್ ಅಲ್ಲಿ NWKRTC ಟ್ರ್ಯಾಕ್, ಸೊ ಅವ್ರದ್ದು ಟ್ರ್ಯಾಕ್ ಮುಗಿದಿದ ತಕ್ಷಣನೇ ಅವ್ರದ್ದು ಯಾರ್ಯಾರ್ದು ಡೇಟ್ ಮಿಸ್ ಆಗಿರುತ್ತೆ ಅವ್ರಿಗೊಂದು 2-3 ದಿವಸ ತಗೊಂಡು ತದನಂತರದಲ್ಲಿ ನಾವು ಮಿಕ್ಕಿರುವಂತ ಅಭ್ಯರ್ಥಿಗಳಿಗೆ ಡಿವೈಡ್ ಮಾಡ್ತೀವಿ ಹುಮ್ನಾಬಾದ ಹುಬ್ಳಿ ಅಂತ ಹೇಳಿದ್ರು. ಸೊ ಬಟ್ ಇವಾಗ ಏನು ಒಂದು ಚೇಂಜಸ್ ಆಗಿದೆ ಅಂತಂದ್ರೆ, ಇವಾಗ ಏನು HKನವ್ರದ್ದು ನಡೀತಾ ಇದೆ ಹುಮ್ನಾಬಾದ್ ಅಲ್ಲಿ, HKನವರು ಯಾರ್ಯಾರು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ NWKRTCದು, ಆ ಅಭ್ಯರ್ಥಿಗಳು ಇನ್ನೂ ಒಂದು ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ. ಒಡೆಯರ್ ಸರ್ ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ, ಅವ್ರು ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಎಕ್ಸಾಮು ಮುಗಿಸ್ತೀವಿ ನಾವು. ಓಕೆನಾ. ಸೊ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಎಕ್ಸಾಮ್ ಮುಗಿಸಿದ ಮೇಲೆನೆ ಡೇಟ್ ಮಿಸ್ ಆದವ್ರಿಗೆ ತಗೋತೀವಿ. ಯಾರಿಗೆ ಹುಮ್ನಾಬಾದ್ ಟ್ರ್ಯಾಕ್ ಅನೌನ್ಸ್ ಆಗಿರುತ್ತೆ ಅವ್ರಿಗೆ ಅದೇ ಭಾಗದಲ್ಲಿ ತಗೋತೀವಿ ಡೇಟ್ ಮಿಸ್ ಆದವ್ರಿಗೆ. ಯಾರಿಗೆ ಹುಬ್ಳಿ ಭಾಗದಲ್ಲಿ ನಾವೇನು ಟ್ರ್ಯಾಕ್ ಬಂದಿರುತ್ತಲ್ಲ, ಸೊ ಹುಬ್ಳಿ ಟ್ರ್ಯಾಕ್ ಅಲ್ಲಿ ಯಾರು ಡೇಟ್ ಮಿಸ್ ಮಾಡ್ಕೊಂಡವ್ರಿಗೆ ನಾವು ಹುಬ್ಳಿ ಟ್ರ್ಯಾಕ್ ಅಲ್ಲಿ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಹುಬ್ಳಿನಲ್ಲಿ ಟ್ರ್ಯಾಕ್ ಅನ್ನ ಡೇಟ್ ಮಿಸ್ ಆದವ್ರಿಗೆ ತಗೋತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಪ್ರೊಸೆಸ್, ಈ ಡೇಟ್ ಮಿಸ್ ಆದವ್ರದ್ದು ಎಲ್ಲ ಆದ್ಮೇಲೆ ಕಂಪ್ಲೀಟ್ ಟ್ರ್ಯಾಕ್ ಎಕ್ಸಾಮ್ ಮುಗಿದ ಮೇಲೆ ಸುಮಾರು ಜನ ಅಭ್ಯರ್ಥಿಗಳಿಗೆ ಫೇಸ್ ಮ್ಯಾಚ್ ಆಗಿಲ್ಲ. ಸೊ ಫೇಸ್ ಮ್ಯಾಚ್ ಆಗದೆ ಇರೋರಿಗೆ ಕಂಪ್ಲೀಟ್ ಆಗಿ ಈ ಟ್ರ್ಯಾಕ್ ಮುಗಿದ ಮೇಲೆ, ಹುಬ್ಳಿ ಮತ್ತೆ ಹುಮ್ನಾಬಾದ್ ಟ್ರ್ಯಾಕ್ ಮುಗಿದ ಮೇಲೆ ಇದರ ನಂತರ ಡೇಟ್ ಮಿಸ್ ಆದವ್ರಿಗೂ ಕೂಡ ತಗೊಂಡು ಅವ್ರದ್ದು ಮುಗಿದಾದ್ಮೇಲೆ ಅದ್ರ ಲಾಸ್ಟ್ಗೆ ಫೇಸ್ ಮ್ಯಾಚ್ ಆಗದೆ ಇರೋರಿಗೆ ತಗೋತಾರಂತೆ. ಸೊ ನನ್ನ ಪ್ರಕಾರ ಫೇಸ್ ಮ್ಯಾಚ್ ಆಗದೆ ಇರೋರಿಗೆ ಆಲ್ಮೋಸ್ಟ್ ಏಪ್ರಿಲ್ ಎಂಡು ಅಥವಾ ಮೇ ವರೆಗೂ ಹೋಗ್ಬೋದೇನೋ ನನ್ನ ಪ್ರಕಾರ ಅನಿಸ್ತಾ ಇದೆ. ಸೊ ಹಾಗಾಗಿ ಫೇಸ್ ಮ್ಯಾಚ್ ಆಗದೆ ಇರೋರು ಇನ್ನೂ ಒಂದು ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ. ಬಟ್ ಅಭ್ಯರ್ಥಿಗಳು ಗೊಂದಲಕ್ಕೆ ಈಡಾಗ್ತಿದ್ದಾರೆ.
ಸೊ ಏನು ನಮಗೆ ಯಾಕೆ ಹುಮ್ನಾಬಾದ್ ಕೊಟ್ಟರು, ನಮ್ಗೆ ಯಾಕೆ ಹುಬ್ಳಿ ಕೊಟ್ಟರು ಅಂತ ಅದು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾವ ಡಿಸ್ಟಿಕ್ಗೆ ಯಾರಿಗೆ ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂತ. ಕೆಲವೊಬ್ರು ಹೇಳ್ತಿದ್ದಾರೆ, ಇಲ್ಲ ಸರ್ ನನಗೆ ಹುಬ್ಳಿ ಬರಬೇಕಾಗಿತ್ತು, ಹುಬ್ಳಿ ಟ್ರ್ಯಾಕ್ ಚೆನ್ನಾಗಿದೆ, ಹುಮ್ನಾಬಾದ್ ತುಂಬ ಕಷ್ಟ ಇದೆ ಅಂತ ಸುಮಾರು ಜನ ನನಗೂ ಕೂಡ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ಅದು ನಮ್ಮ ಕೈಯಲ್ಲಿ ಏನೂ ಇರಲ್ಲ ಸ್ನೇಹಿತರೆ, ಅದು ಎಲ್ಲ ಇರೋದು ಅಧಿಕಾರಿಗಳ ಕೈಯಲ್ಲೇ. ಅಧಿಕಾರಿಗಳು ಇವಾಗ ಡಿವೈಡ್ ಮಾಡ್ತಾ ಇದ್ದಾರೆ ಯಾವ ಅಭ್ಯರ್ಥಿಗಳಿಗೆ ಯಾವ ಕಡೆ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಕಳಿಸ್ಬೇಕು ಅಂತ. ಸೊ ಸುಮಾರು ಜನ ಅಭ್ಯರ್ಥಿಗಳಿಗೆ ಹುಮ್ನಾಬಾದ್ ಟ್ರ್ಯಾಕ್ದು ಕರೆಪತ್ರನೂ ಕೂಡ ಡೌನ್ಲೋಡ್ ಆಗಿದೆ. ನಿಮ್ಗೆ ಏನಾದರೂ ಮೆಸೇಜ್ಗಳು ಬಂದಿಲ್ಲ ಅಂದರೆ ಇವತ್ತು ತಪ್ಪಿದ್ರೆ ನಾಳೆ 2 ದಿವಸದಲ್ಲಿ 100% ಎಷ್ಟು ಜನ ಡೀಗ್ ಅಪ್ಲಿಕೇಶನ್ ಹಾಕಿ ಟ್ರ್ಯಾಕಿಂಗ್ ಸೆಲೆಕ್ಟ್ ಆಗಿದಾರಲ್ಲ ಅವ್ರಿಗೆ ನಾಳೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಒಂದು ಕರೆಪತ್ರ ಎಲ್ಲರಿಗೂ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡೋದೇ ಬೇಡ, ಒಟ್ಟಿಗೆ ಡೇಟ್ ಅನೌನ್ಸ್ ಮಾಡ್ತಿದಾರಂತೆ. ಬಟ್ ಒಂದೇ ಒಂದು ಚೇಂಜಸ್ ಏನಂದ್ರೆ, ಯಾರಿಗೆ ಹುಮ್ನಾಬಾದ್ ಟ್ರ್ಯಾಕ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಹುಬ್ಳಿ ಟ್ರ್ಯಾಕ್ ಬಂದಿರುತ್ತೆ, ಇಷ್ಟೇ ವ್ಯತ್ಯಾಸ. ನಿಮ್ಮ ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡಾಗ ನೋಡಿ ನಿಮಗೆ ಯಾವ ಟ್ರ್ಯಾಕಿಗೆ ಯಾವ ಡೇಟಿಗೆ ಬಂದಿದೆ ಅಂತ, ಆ ಡೇಟಿಗೆ ಆ ಟ್ರ್ಯಾಕಿಗೆ ಹೋಗಬೇಕಾಗುತ್ತೆ. ಇಲ್ಲ ಸರ್ ನಾವು ಹುಮ್ನಾಬಾದ್ ಬಂದಿದೆ, ನಾವು ಏನೋ ಡೇಟ್ ಮಿಸ್ ಆದರೆ ನಾಳೆ ನಮ್ಗೆ ಹುಬ್ಳಿ ಕೊಡ್ತಾರ, ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಏನು ಕ್ಲಾರಿಫಿಕೇಶನ್ ಇಲ್ಲ. ಸೊ ನಾನು ಪ್ರಕಾರ ಹೇಳ್ತಾ ಇರೋದು, ಯಾರು ಹುಮ್ನಾಬಾದಲ್ಲಿ ಇವಾಗ ಆಲ್ರೆಡಿ ನಿಮ್ದೇನು ಟ್ರ್ಯಾಕ್ ಡೇಟ್ ಅನೌನ್ಸ್ ಆಗಿದೆಯಲ್ಲ, ಸೊ ನಿಮ್ಮ ಟ್ರ್ಯಾಕ್ ಡೇಟ್ ಅನೌನ್ಸ್ ಆಗಿರೋರಿಗೆ, ಯಾರಿಗೆ ಹುಮ್ನಾಬಾದ್ ಟ್ರ್ಯಾಕಲ್ಲಿ ಡೇಟ್ ಅನೌನ್ಸ್ ಆಗಿ ಅಲ್ಲಿ ಡೇಟ್ ಮಿಸ್ ಮಾಡಿಕೊಂಡ್ರೆ ಸೊ ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದೇ ಟ್ರ್ಯಾಕಲ್ಲೇ ಕೊಡಬಹುದು. ಯಾರಿಗೆ ಹುಬ್ಳಿ ಟ್ರ್ಯಾಕ್ ಬಂದಿರುತ್ತೆ, ಹುಬ್ಳಿ ಟ್ರ್ಯಾಕ್ ಬಂದಾಗ ನೀವೇನಾದರೂ ಆ ಟ್ರ್ಯಾಕ್ ಎಕ್ಸಾಮ್ಗೆ ಹೋಗದೆ ಡೇಟ್ ಮಿಸ್ ಮಾಡಿಕೊಂಡ್ರೆ ಸೊ ನಿಮಗೆ ಹುಬ್ಳಿ ಟ್ರ್ಯಾಕೇ ಸಿಗುವಂಥ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ಅಧಿಕಾರಿಗಳು ಡಿವೈಡ್ ಮಾಡಿರುವಂಥದ್ದು ಇಲಾಖೆನವರು. ಸೊ ನಿಮ್ಗೆ ಯಾವ ಟ್ರ್ಯಾಕಿಗೆ ಬಂದಿದೆ ಆ ಟ್ರ್ಯಾಕಿಗೆ ನೀವು ಖಂಡಿತವಾಗ್ಲೂ ಹೋಗಿ ಟ್ರ್ಯಾಕ್ ಎಕ್ಸಾಮ್ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಬೇಗ ನೀವು ಕೂಡ ಪ್ರಿಪೇರ್ ಆಗಿ ಯಾವ ಟ್ರ್ಯಾಕ್ ಬಂದಿರುತ್ತೆ ಆ ಟ್ರ್ಯಾಕಿಗೆ ಹೋಗಿ ಎಕ್ಸಾಮ್ನ ಕೊಟ್ಟು ಬನ್ನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹುಮ್ನಾಬಾದ್ ಬಂದವ್ರಿಗೆ ಹುಮ್ನಾಬಾದ್ ಹೋಗಿ, ಹುಬ್ಳಿ ಬಂದವ್ರಿಗೆ ಹುಬ್ಳಿ ಹೋಗಿ, ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಇಲ್ಲ ಇದು. ಸೊ ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದೆ. ಸೊ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, NWKRTCನವರು ಕೂಡ ಆದಷ್ಟು ಬೇಗ ಒಂದು ಆನ್ಲೈನ್ ರಿಸಲ್ಟ್ ಅನ್ನ ಬಿಡ್ತಾ ಇದ್ದಾರಂತೆ. ಸೊ ನಾನು ಇವತ್ತು ಅದ್ರ ಬಗ್ಗೆ ಒಡೆಯರ್ ಸರ್ಗೂ ಕೂಡ ವಿಚಾರಿಸಿದೆ. ಸೊ ವಿಚಾರಿಸಿದ ಮೇಲೆ ಅವ್ರು ಹೇಳಿದ್ರೆ, ಇಲ್ಲ ನಾವು ಕೂಡ ಅದಕ್ಕೆ ರೆಡಿ ಮಾಡ್ಕೋತಾ ಇದೀವಿ. ಸೊ ಈಗ ಆಲ್ರೆಡಿ ಕೆಲವೊಂದನ್ನ ಬಿಟ್ಟಿದೀವಿ, ಅದನ್ನ ಇನ್ನೂ ಸ್ವಲ್ಪ ರೆಡಿ ಮಾಡ್ಕೋತಾ ಇದೀವಿ. ಸೊ ರೆಡಿ ಮಾಡ್ಕೊಂಡಿದ್ಮೇಲೆ ಮಿಕ್ಕಿದ ಎಲ್ಲಾನು ಕೂಡ ನಾವು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ರಿಸಲ್ಟ್ ಅನ್ನ ಅಂತ NWKRTC ಅಧಿಕಾರಿಗಳಾಗಿರುವಂಥ ಒಡೆಯರ್ ಸರ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ವಿತ್ ಕರೆಪತ್ರ ಒಂದು ಅಪ್ಲಿಕೇಶನ್ ನಂಬರ್ ಸಮೇತ ಯಾವ ಅಭ್ಯರ್ಥಿಗಳು ಎಷ್ಟು ಮಾರ್ಕ್ಸ್ ಹೊಡೆದಿದ್ದಾರೆ ಅಂತ ಆನ್ಲೈನ್ ರಿಸಲ್ಟ್ NWKRTC ಆದಷ್ಟು ಬೇಗ ಬರುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಇದು ಒಂದು ಗುಡ್ ನ್ಯೂಸ್, ಓಕೆನಾ. ಸೊ ಹಾಗಾಗಿ ಸ್ನೇಹಿತರೆ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತು ನೀವೇನಾದರೂ ಇನ್ನೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಅಂದರೆ ನಮ್ಮದೊಂದು 3 ವಾಟ್ಸಪ್ ಗ್ರೂಪ್ ಇದೆ. ಸೊ ನೀವೇನಾದರೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಯಾಕಂದರೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಈ ಥರ ಇಮಿಡಿಯೇಟಾಗಿ ಏನಾದರೂ ಅಪ್ಡೇಟ್ಗಳು ಬಂದರೆ ನಿಮಗೆ ಮಾಹಿತಿ ಬೇಗ ಸಿಗುತ್ತೆ ನಿಮಗೆ. ಯಾಕಂದರೆ ನಾವು ವಿಡಿಯೋ ಮಾಡಿ ಮಾಹಿತಿ ಕೊಡೋವರೆಗೂ ಸೊ ಗ್ರೂಪಲ್ಲಿ ಇದ್ದರೆ ಇಮಿಡಿಯೇಟಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಸೊ ನೀವೇನಾದರೂ ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಮಾಹಿತಿ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಸ್ನೇಹಿತರೆ. ಸೊ ವಿಡಿಯೋ ಹೇಗೆ ಅನಿಸ್ತು ಅದ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಸೊ ಮತ್ತೇನಾದರೂ ಮಾಹಿತಿ ಇದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.